ನಮಸ್ಕಾರ. ನಾನಿವತ್ತು ಹುರುಳಿಕಾಳು ಮತ್ತು ಬಾಳೆ ದಿಂಡನ್ನು ಹಾಕಿ ಹೇಗೆ ಕಾದೆಲ್ ಅಂತ ಒಂದು ರೆಸಿಪಿಯನ್ನು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹುರುಳಿಕಾಳು ನಾನು ಒಂದು ಲೋಟ ಹುರುಳಿಕಾಳು ಮೊಳಕೆ ತರಿಸಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸುಮಾರು ಒಂದು ದೊಡ್ಡ ಬಾಳೆ ದಿಂಡನ್ನು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಬಟ್ಲು ಕಾಯಿ ತುರಿ, ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 3 ಗುಂಟೂರು ಮೆಣಸಿನ್ಕಾಯಿ, ಮತ್ತು ಇದು ಹುಣಸೆ ಹಣ್ಣು, ಒಂದು ಗೋಲಿ ಗಾತ್ರದ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಸುಮಾರು. ಆಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು 3 ಬೆಳ್ಳುಳ್ಳಿ ಎಸಳು ತೊಗೊಂಡಿದ್ದೀನಿ, ಅದು ರುಬ್ಬುವಾಗ ಹಾಕಲಿಕ್ಕೆ 3 ಬೆಳ್ಳುಳ್ಳಿ ಎಸಳು. ಆಮೇಲೆ ಒಂದು ಗೆಡ್ಡೆ ಅದು ಒಗ್ಗರಣೆಗೆ ಹಾಕೋಕ್ಕೋಸ್ಕರ. ಇದು ಒಂದು ಗೋಲಿ ಗಾತ್ರದ್ದು ಹುಣಸೆ ಹಣ್ಣನ್ನು ತೊಳೆದು ಇಟ್ಕೊಂಡಿದ್ದೀನಿ. ಇದು ನಿಮ್ಗೆ ಖಾರ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೋಬೋದು. ಇದು ನೋಡಿ, ಇದು ಬಾಳೆ ದಿಂಡನ್ನು ಇದು ತುಂಬ ಸುಲಭವಾಗಿ ಕಟ್ ಮಾಡೋಕ್ಕೆ ಏನು ಕಷ್ಟ ಇಲ್ಲ. ಹೊರಗಡೆಯಲ್ಲಿ ಒಂದು 2-3 ಪದರಗಳಿರ್ತವೆ. ಅದನ್ನು ಒಂದು ಹೀಗೆ ಚಾಕುವಿಂದ ಒಂದು ಸೀಳು ಹಾಕ್ಕೊಂಡ್ಬಿಟ್ರೆ ಬಂದುಬಿಡುತ್ತೆ, ಅದು ಈಸಿಯಾಗಿ ಬಂದುಬಿಡುತ್ತೆ. ಒಂದು 2-3 ಪದರಗಳು ತಕ್ಕೋಬೇಕು. ಅದನ್ನು ಹೊರಗಿನ ಪದರಗಳನ್ನು ತಕ್ಕೊಂಡ್ರೆ ಒಳಗಿಂದು ಎಳೆಯದಿರೋದು ದಿಂಡು ಸಿಗುತ್ತೆ ನಮಗೆ. ಇದು ಎಳೆದು ಇದ್ದರೆ ಇನ್ನೂ ತುಂಬ ಚೆನ್ನಾಗಾಗತ್ತೆ. ಇದು ಈ ಥರ ನಾನು 3 ಪದರ ತಗೊಂಡಿದ್ದೀನಿ. ಈ ಥರ ತುದಿಗಳನ್ನು ಕಟ್ ಮಾಡ್ಕೊಬೇಕು. ತುದಿಗಳು 2 ತುದಿಗಳು ಕಪ್ಪಾಗಿರ್ತಾವಲ್ಲ, ಅದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಬಿಟ್ಟು ಅದನ್ನು ಸ್ಲೈಸ್ಗಳು ಮಾಡ್ಕೋಬೇಕು. ಸ್ಲೈಸ್ಗಳು ಮಾಡ್ಕೊಂಬಿಟ್ಟು ಅದಕ್ಕೆ ನಾರು ಇರುತ್ತಲ್ಲ, ಅದನ್ನು ಸ್ವಲ್ಪ ಬೆರಳಿಗೆ ಹಿಂಗೆ ಸುತ್ತಕೊಂಡು ತೆಕ್ಕೋಬೇಕು. ನಿಧಾನವಾಗಿ ಬೆರಳಿಗೆ ಸುತ್ತಕೊಂಡು ತೆಕ್ಕೋಬೇಕು. ಅದನ್ನು ಏನು ಕಷ್ಟ ಇಲ್ಲ ತೆಗೆಯೋದು, ತುಂಬ ಸುಲಭವಾಗಿ ತೆಗೆದುಬಿಡ್ಬೋದು. ಅದನ್ನೇನು ಶಕ್ತಿ ಹಾಕಬೇಕು ಅಂತ ಏನಿಲ್ಲ. ಆ ಥರ ಚೆನ್ನಾಗಿ ಕಟ್ಟಾಗಿಬಿಡುತ್ತೆ, ಈಸಿಯಾಗಿ ಕಟ್ಟಾಗಿಬಿಡುತ್ತೆ. ಈ ಥರ ಸ್ಲೈಸ್ಗಳನ್ನು ಚಿಕ್ಕ ಚಿಕ್ಕ ಸ್ಲೈಸ್ಗಳು ಬೇಕಾದ್ರೆ ಮಾಡ್ಕೋಬೋದು. ಅದೇ ಥರ ಸ್ಲೈಸ್ಗಳನ್ನೇ ಹಾಗೆ ಹಾಕಿ ಬೇಕಾದರೆ ಬೇಯಿಸ್ಕೋಬೋದು. ನಾನು ಸ್ಲೈಸ್ ಮಾಡಿಬಿಟ್ಟು ಅದನ್ನು ತಿರ್ಗಾ ಅರ್ಧ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಇದು ಬಾಳೆ ದಿಂಡು ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದು ಮುಂಚಿನವ್ರು ಹೇಳ್ತಾ ಇದ್ದಿದ್ದು ಅದೆಲ್ಲ ಹಿರಿಯರು, ನಮ್ಮ ಹಿರಿಕರು ಹೇಳಿದ್ದು. ಬಾಳೆ ದಿಂಡು ಸ್ವಲ್ಪ ಒಂದು 15 ದಿವಸ 20 ದಿವಸ ದಿನ ತಿಂದರೆ ಅದು ಒಳ್ಳೆಯದು. ಕಿಡ್ನಿ ಸ್ಟೋನ್ ಆಗಲಿ ಏನಾದರೂ ಇದ್ದರೆ ಹೊರಟೋಗುತ್ತೆ, ಕಸರಿದ್ದರೆ ಹೊರಟೋಗುತ್ತೆ ಅಂತ ಹೇಳ್ತಿದ್ರು ಮುಂಚಿನವರು. ಅದಕ್ಕೋಸ್ಕರ ಬಾಳೆ ದಿಂಡು ಅಟ್ಲೀಸ್ಟ್ ಒಂದು ತಿಂಗಳಿಗೆ 1 ಸರ್ತಿನೋ ತಿಂಗಳಲ್ಲಿ 2 ಸರ್ತಿನೋ ಯೂಸ್ ಮಾಡಿದರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಬಾಳೆ ದಿಂಡನ್ನು ಕಟ್ ಮಾಡ್ಕೊಂಡಿದ್ದೀನಿ ನಾನು. ಈ ಥರ ಬಿಲ್ಲೆಗಳು ಮಾಡ್ಕೊಂಡಿದ್ನಲ್ಲ, ಆ ಬಿಲ್ಲೆಗಳನ್ನು ಅರ್ಧ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದನ್ನು ಮಜ್ಜಿಗೆ ನೀರು ಮಾಡಿಕೊಂಡು ಹಾಕ್ಕೋಬೇಕು. ಇದು ಇಲ್ಲದೇ ಇದ್ದರೆ ಕಪ್ಪಾಗಿಬಿಡುತ್ತೆ. ಮಜ್ಜಿಗೆ ನೀರಲ್ಲಿ ಹಾಕಿದ್ದೀನಿ ನೋಡಿ ಇದನ್ನು. ಇಲ್ಲದೇ ಇದ್ದರೆ ನಿಂಬೆಹಣ್ಣು ಹಾಕ್ಕೊಂಬಿಟ್ಟು ಒಂದು ನೀರಲ್ಲಿ ನಿಂಬೆಹಣ್ಣು ರಸ ಹಾಕ್ಕೊಂಬಿಟ್ಟು ಅದರಲ್ಲಿ ಹಾಕಿಟ್ಕೊಂಡ್ರೂ ಕಪ್ಪಾಗೋದಿಲ್ಲ, ಬೆಳ್ಳಗೆ ಚೆನ್ನಾಗಾಗತ್ತೆ ಅದು. ಅದಕ್ಕೆ ಮಜ್ಜಿಗೆ ನೀರು, ತೆಳು ಮಜ್ಜಿಗೆ ನೀರನ್ನು ಮಾಡಿಕೊಂಡು ಅದರಲ್ಲಿ ಕಟ್ ಮಾಡಿ ಹಾಕ್ಕೋಬೇಕು ಅದನ್ನು. ಇವಾಗ ಈ ಥರ ಪೀಸ್ಗಳನ್ನು ಮಾಡಿಕೊಂಡು ಈಗ ಹುರುಳಿಕಾಳಿನ ಜೊತೆಯಲ್ಲಿ ಹಾಕ್ಕೋತಾ ಇದ್ದೀನಿ. ಅದನ್ನು ಮಜ್ಜಿಗೆ ನೀರಿಂದ ತೆಗೆದುಬಿಟ್ಟು ಹಾಕ್ಕೋತಾ ಇದ್ದೀನಿ. ಬೆಳ್ಳಗೆ ಹಾಗೇ ಉಳ್ಕೊಳ್ಳುತ್ತೆ ನೋಡಿ. ಇಲ್ಲದೇ ಇದ್ದರೆ ಕಪ್ಪಾಗಿಬಿಡುತ್ತೆ, ಸ್ವಲ್ಪ ಹೊತ್ತಿಗೆಲ್ಲ ಕಪ್ಪಾಗಿಬಿಡುತ್ತೆ ಅದು. ಬೇಕಾದ್ರೆ ನಿಂಬೆಹಣ್ಣಿನ ರಸ ಒಂಚೂರು ಹಿಂಡ್ಕೊಂಡು ನೀರಲ್ಲಿ ಅದರಲ್ಲಿ ಬೇಕಾದರೂ ಹಾಕಿಟ್ಕೋಬೋದು. ನಾನು ಮಜ್ಜಿಗೆ ನೀರಲ್ಲೇ ಹಾಕಿಟ್ಕೊಂಡಿದ್ದೆ ಕಟ್ ಮಾಡಬೇಕಾದ್ರೆ. ಆಮೇಲೆ ಇದನ್ನು ನೀರನ್ನು ಹಾಕ್ಬಿಟ್ಟು ನಮಗೆ ಎಷ್ಟು ಬೇಕು ನೀರನ್ನು ಹಾಕ್ಬಿಟ್ಟು ನಾನು 1-2 ಲೋಟ ನೀರು ಹಾಕಿದ್ದೀನಿ. ಹಾಕ್ಬಿಟ್ಟು ಕುಕ್ಕರ್ ಇಟ್ಕೋಬೇಕು. ನಾನು ಇದು ಮೊಳಕೆ ತರಿಸಿರೋದ್ರಿಂದ ನಾನು ಉಪ್ಪು ಹಾಕ್ಕೊಂಡಿಲ್ಲ. ಬೇಕಾದರೆ ಉಪ್ಪು ಹಾಕ್ಕೊಂಡು ಮಾಡ್ಕೋಬೋದು. ಉಪ್ಪು ನಮಗೆ ಎಷ್ಟು ಬೇಕೋ ಸ್ವಲ್ಪ ಹಾಕ್ಕೊಂಬಿಟ್ಟು ಬೇಯಿಸಿದ್ರೂ ಒಳ್ಳೆಯದಾಗುತ್ತೆ. ನಾನು 7-8 ವಿಷಿಲನ್ನು ತರಿಸಿದ್ದೀನಿ ಇದಕ್ಕೆ. ಈಗ ಚೆನ್ನಾಗಿ ಬೆಂದ್ಕೊಂಡಿದೆ. ಇದು ಬಾಳೆ ದಿಂಡೂ ಬೆಂದಿದೆ ನೋಡಿ, ಮತ್ತು ಹುರುಳಿಕಾಳು ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ. ಇದು ಈಗ ಮಸಾಲೆದು ನೋಡೋಣ. ಈಗ ನೋಡಿ ಬೆಂದ್ಕೊಂಡಿದೆ ಚೆನ್ನಾಗಿ, ಎರಡೂ ಬೆಂದ್ಕೊಂಡಿದೆ. ಮಸಾಲೆಗೆ ಅರ್ಧ ಕಾಯಿನ, ಅರ್ಧ ಬಟ್ಲು ಕಾಯಿನ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ.
ಮತ್ತು ಮೆಣಸಿನ್ಕಾಯಿ ಬೇಕಾದರೆ ನಮಗೆ ರೋಸ್ಟ್ ಮಾಡ್ಕೋಬೋದು ಸ್ವಲ್ಪ ಎಣ್ಣೆಯಲ್ಲಿ. ಇದು ಆ್ಯಕ್ಚುಲಿ ಹಾಗೆ ಮಾಡೋದು ಹೇಗೆ ಅಂದರೆ ಇದನ್ನು ಹಸಿದೇ ಹಾಕಿಬಿಟ್ಟು ಮಾಡೋದು ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿನ. ಬೇಕಾದರೆ ಬೇಕನ್ಸಿದ್ರೆ ಸ್ವಲ್ಪ ಎಣ್ಣೆಯಲ್ಲಿ ಕೆಂಪಗೆ ಹುರ್ಕೊಂಬಿಟ್ಟು ಮಾಡ್ಕೋಬೋದು. ಇದು ಹಾಗೆ ಹಾಕ್ಕೋತಾ ಇದ್ದೀನಿ ನಾನು. ಮತ್ತು 3 ಬೆಳ್ಳುಳ್ಳಿ ಇದನ್ನು ಹೆಸರುಗಡೆ ಇಟ್ಟಿದ್ನಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಮತ್ತು ಹುಣಸೆ ಹಣ್ಣು ಹಾಕ್ಕೊಂಡು ಈಗ ಹುರುಳಿ ಕಾಳು ಬೇಯಿಸಿದಿರುತ್ತಲ್ಲ ಅದನ್ನು ಒಂದು ಸೌಟ್ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಸ್ವಲ್ಪ ಮಂದವಾಗಬೇಕಂದ್ರೆ ಜಾಸ್ತಿ ಸ್ವಲ್ಪ ಹುರುಳಿ ಕಾಳನ್ನು ಹಾಕ್ಕೋಬೋದು, ಹುರುಳಿಕಾಳನ್ನು ಹಾಕ್ಕೋಬೋದು. ಮತ್ತು ನಾನು ಒಂದೂವರೆ ಲೋಟ ನೀರನ್ನು ಹಾಕ್ಕೊಂಬಿಟ್ಟು ಅದನ್ನು ರುಬ್ಕೋತಾ ಇದ್ದೀನಿ, ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಈಗ ಮಿಕ್ಸಿ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಈಗ ನಮ್ಮದು ಬೆಂದಿರೋದು ಹುರುಳಿಕಾಳು ಮತ್ತು ಬಾಳೆ ದಿಂಡಿನ ಪೀಸಸ್ಸು ಪಾತ್ರೆ ಒಳಗೆ ಕುಕ್ಕರಿಂದ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ಅದಕ್ಕೆ ನಾವು ರುಬ್ಬಿಟ್ಟಿರೋ ಮಸಾಲೆನ ಹಾಕ್ಕೋಬೇಕು. ನಾವು ಹಾಕ್ಕೊಂಡಿರ್ತೀವಲ್ಲ ಆ ಮಸಾಲೆನೂ ಅದರಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು, ಮತ್ತು ಸ್ವಲ್ಪ ನೀರು ನಮ್ಗೆ ಬೇಕನ್ಸಿದ್ರೆ ನೀರು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿಕೊಂಡು ಜೊತೆಯಲ್ಲಿ ಉಪ್ಪನ್ನು ಹಾಕ್ಕೋಬೇಕು. ಇವಾಗ ಉಪ್ಪನ್ನು ನಾನು ಮೊದಲು ಹಾಕಿರಲಿಲ್ಲ, ಹುರುಳಿಕಾಳು ಬೇಯಿಸುವಾಗ ಹಾಕ್ಕೊಂಡಿದ್ರೆ ನೋಡ್ಕೊಂಡು ಹಾಕ್ಕೋಬೇಕು ಉಪ್ಪನ್ನು. ನಾನು ಬೇಯಿಸುವಾಗ ಹಾಕಿಲ್ಲ ಉಪ್ಪನ್ನು. ಅದಕ್ಕೆ ಯಾಕಂದರೆ ಮೊಳಕೆ ಹೊಡೆದಿದ್ದು ಸ್ವಲ್ಪ ಬೇಗ ಬೇಯುತ್ತೆ. ಮೊಳಕೆ ಹೊಡೆದಿಲ್ಲ ಅಂತಂದರೆ ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೋದು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕಿಬಿಟ್ಟು ನಮಗೆ ಎಷ್ಟು ತೆಳ್ಳಗೆ ಬೇಕೋ ಮಂದವಾಗಿ ಬೇಕಿದ್ರೆ ಮಂದವಾಗಿ ಸ್ವಲ್ಪ ಮಾಡ್ಕೋಬೋದು. ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಈ ಥರ ನೋಡಿ ಚೆನ್ನಾಗಿ ಕುದೀತಾ ಇದೆ. ಎಷ್ಟು ಚೆನ್ನಾಗಿ, ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ಇದು ಚೆನ್ನಾಗಿರುತ್ತೆ. ಒಂದು ಕೊದಲಲ್ಲಿ, ಇದಕ್ಕೆ ಕೊದಲ್ ಅಂತ ನಾವು ಕರಿತೀವಿ. ಬಾಳೆ ದಿಂಡು ಮತ್ತು ಹುರುಳಿಕಾಳು ಹಾಕ್ಕೊಂಡು ಮಾಡೋ ಅಂಥದ್ದು ಇದು. ಇದಕ್ಕೆ ಕೊಬ್ಬರಿ ಎಣ್ಣೆನಲ್ಲೇ ಒಗ್ಗರಣೆ ಕೊಡಬೇಕು. ಸ್ವಲ್ಪ ಜಾಸ್ತಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಬಿಟ್ಟು ಒಗ್ಗರಣೆ ಕೊಡಬೇಕು ಇದಕ್ಕೆ. ಕೊಬ್ಬರಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿ ಒಳ್ಳೆ ಅರೋಮಾ ಬರುತ್ತೆ ಕೊದಲ್ಗೆ. ಆಮೇಲೆ ಮುಂಚಿನವರೆಲ್ಲ ಇದು ನೋಡಿ, ಬೆಳ್ಳುಳ್ಳಿ ನಾನು ಜಜ್ಜಿಟ್ಕೊಂಡಿದ್ದೀನಿ. ಅದನ್ನು ಜಜ್ಜದೇ ಹಾಕಬಾರ್ದು, ಯಾಕಂದರೆ ಮುಖದ ಮೇಲೆ ಸಿಡಿದ್ಬಿಡುತ್ತೆ. ಇಲ್ಲ ಸಿಪ್ಪೆನ ಬಿಡಿಸ್ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೋಬೋದು. ನಾನು ಹಾಗೆ ಸಿಪ್ಪೆ ಸಮೇತ ಜಜ್ಜಿಟ್ಕೊಂಡಿದ್ದೀನಿ. ಇದು ನೋಡಿ ಈ ಥರ ಕೆಂಪಾಗಬೇಕು ಬೆಳ್ಳುಳ್ಳಿ, ಆವಾಗ ಅದು ಚೆನ್ನಾಗಿ ಅರೋಮಾ ಬರುತ್ತೆ ಸಾರಿಗೆ. ಇದು ಮುಂಚಿನವರೆಲ್ಲ ಮೇಲ್ಗಡೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಊಟ ಮಾಡ್ತಿದ್ರು. ಆ ಥರ ಈ ಥರ ಸಾರಿಗೆ ಮೇಲ್ಗಡೆನೂ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಊಟ ಮಾಡ್ತಿದ್ರು. ಇದು ನೋಡಿ ಇವಾಗ ಒಗ್ಗರಣೆ, ಲಾಸ್ಟದ್ದು ಒಗ್ಗರಣೆ ಕೊಟ್ಟಿದ್ದಾಯಿತು. ಇವಾಗ ಈ ಒಗ್ಗರಣೆದೇ ಇಂಪಾರ್ಟೆಂಟ್ ಇರೋದು. ಕೊಬ್ಬರಿ ಎಣ್ಣೆಲಿ ಒಗ್ಗರಣೆ ಕೊಡಬೇಕು, ಮತ್ತು ಕೆಂಪಾಗಬೇಕು, ಬೆಳ್ಳುಳ್ಳಿ ಹುರಿದು ಕೆಂಪಾಗಬೇಕು. ಆವಾಗ ಕೊದಲ್ ತುಂಬ ಚೆನ್ನಾಗಾಗುತ್ತೆ. ಇದು ನೋಡಿ ಇವಾಗ ಕೊದಲ್ ರೆಡಿ ಆಯಿತು. ನಮ್ಮ ಈ ಕೊದಲ್ ಚೆನ್ನಾಗಿ ಬೇಕಂತ ಅಂದರೆ ನಿಮಗೆ ಸ್ವಲ್ಪ ಖಾರವಾಗಿ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ನಾನು ಮಿನಿಮಮ್ ಸ್ವಲ್ಪ ಕಮ್ಮಿ ಖಾರದಲ್ಲಿ ಮಾಡಿದ್ದೀನಿ. 3 ಗುಂಟೂರು ಮೆಣಸಿನ್ಕಾಯಿ ಹಾಕಿ ಮಾಡಿದ್ದೀನಿ. ನಿಮ್ಗೆ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಖಾರವಾಗಿ ಮಾಡಿಕೊಂಡ್ರೆ ಖಾರವಾಗಿ ಚೆನ್ನಾಗಿರುತ್ತೆ ಇದು ಕೊದಲು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ನೋಡಿ ಇವಾಗ ರೆಡಿಯಾಗಿದೆ ಕೊದಲ್ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡೋದಕ್ಕೆ. ಥ್ಯಾಂಕ್ ಯು, ಧನ್ಯವಾದಗಳು.